ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸುನೀತಾ ಆ್ಯಂಡ್ ಕೋ ಲೈಫ್. ಇದು ನನ್ನ ಮೊದಲನೇ ವ್ಲಾಗು. ನನ್ನ ಹೆಸರು ಸುನೀತಾ ಅಂತ. ನಾನಿಲ್ಲಿ ರಂಗೋಲಿನ ಬಿಡಿಸ್ತಾ ಇದ್ದೀನಿ. ಬೆಳಗಿನ ಕೆಲಸ ಎಲ್ಲ ಆಯಿತು. ಮನೆಯೆಲ್ಲ ಕಸ ಗುಡಿಸ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಮನೆಯೆಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ಇವಾಗ ಬಂದು ರಂಗೋಲಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ದೇವರಿಗೆ ದೀಪ ಹಚ್ಚಬೇಕು. ಫ್ರೆಂಡ್ಸ್, ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ನನ್ನ ಚಾನಲ್ ನೇಮ್ ಬಂದುಬಿಟ್ಟು ಸುನೀತಾ ಆ್ಯಂಡ್ ಕೋ ಲೈಫ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ನನ್ನ ಪರಿಚಯ ನನ್ನ ಹೆಸರು ಹೇಳೋದ್ರ ಮೂಲಕ ಶುರು ಮಾಡಿದ್ದೀನಿ. ಹಾಗೆ ಮುಂದೆ ಹೋಗ್ತಾ ಇನ್ನಷ್ಟು ನಿಮಗೆ ನನ್ನ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ಮುಂದೆ ಬರೋ ವ್ಲಾಗ್ಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಆಯಿತು, ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಆಗೋಯಿತು. ಇವತ್ತು ತಿಂಡಿಗೆ ನಾನು ನೆಲ್ಲಿಕಾಯಿ ಚಿತ್ರಾನ್ನ ಮಾಡಿದ್ದೆ. ಈಗ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು. ಮಕ್ಕಳದೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಆಗೋಯಿತು. ನಾನೇ ಮಾಡಬೇಕು. ಓಕೆ, ಬ್ರೇಕ್ಫಾಸ್ಟ್ ತಿಂದು ಆಮೇಲೆ ಅಡುಗೆ ಮಾಡಬೇಕು. ತಿಂಡಿ ಎಲ್ಲ ಆಯಿತು ಫ್ರೆಂಡ್ಸ್. ಇವಾಗ ಮಧ್ಯಾಹ್ನ ಲಂಚ್ಗೆ ನಾನು ಪನ್ನೀರ್ ಮಟರ್ ಮಸಾಲ ಮಾಡೋಣ ಅಂತ ಈ ಬಟಾಣಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೆ ಆಯಿಲ್ ಹಾಕಿಬಿಟ್ಟು ಸ್ವಲ್ಪ ಹಸಿ ಕೊಬ್ಬರಿ, ಆಮೇಲೆ ಹುರುಗಡಲೆ, ಆಮೇಲೆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, 1-2 ಈರುಳ್ಳಿನ, ಆಮೇಲೆ ಸ್ವಲ್ಪ ಗಸಗಸೆ ಹಾಕ್ಕೊಂಡಿದ್ದೀನಿ, ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ, 2-3 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ 1 ಇಂಚಷ್ಟು ಶುಂಠಿ ತೊಗೊಂಡು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡು ಇಟ್ಕೋಬೇಕು. ಆಮೇಲೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಪನ್ನೀರ್ ನೀಟಾಗಿ ಕ್ಯೂಬ್ ಸೈಜಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗರಂ ಮಸಾಲ, ಚಿಲ್ಲಿ ಪೌಡರ್, ನೀವು ಬೇಕಿದ್ದರೆ ಚಿಕನ್ ಮಸಾಲ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನಾನು ಹಾಕ್ಕೊಂಡಿದ್ದೀನಿ, ಅದು ಆಪ್ಷನಲ್ಲು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಈಗ ನೆಕ್ಸ್ಟ್ ಏನಿದೆ, ನಾವೇನು ಮಸಾಲೆನ ರುಬ್ಬಿ ಇಟ್ಕೊಂಡಿರ್ತೀವಲ್ವ, ಆ ಎಲ್ಲ ಮಸಾಲೆನೂ ಕುಕ್ಕರ್ಗೆ ಹಾಕ್ಕೊಳ್ಬೇಕು. ಹಾಕಿ ಅದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ. ಅಂದರೆ ಅದು ಯಾವುದೇ ಹಸಿ ಸ್ಮೆಲ್ಲು ಇರೋದಿಲ್ಲ. ನೆಕ್ಸ್ಟು ನಾನೇನು ಬಿಡಿಸಿಟ್ಕೊಂಡಿದ್ದೆ ಅಲ್ವಾ ಹಸಿ ಬಟಾಣಿ, ಆ ಬಟಾಣಿನ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 1 ಕಪ್ಪಷ್ಟು ಬಟಾಣಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕಸೂರಿ ಮೇಥಿನ ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ಹಾಕಿ ಉಜ್ಕೊಂಡು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂತ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಅಮ್ಮ ಏನು ಮಾಡ್ತಿದ್ದೀರಾ? ನಾನು ಕೈಟ್ ಮಾಡ್ತಾಯಿದ್ದೀನಿ. ಏನಕ್ಕೆ? ಗಾಳಿಪಟ ಹಾಕ್ಸೋಣ ಅಂತ. ನಿಜ ಹೇಳಿ. ಎಸ್ ಗೈಸ್, ಈಗ ಸಂಕ್ರಾಂತಿ ಹಬ್ಬ ಅಲ್ವಾ, ಎಲ್ಲ ಕಡೆ ಗಾಳಿಪಟ ಹಾರಿಸ್ತಾರೆ. ಸೊ ನಾನು ಗಾಳಿಪಟ ಮಾಡಿ ಗಾಳಿಪಟ ಹಾರಿಸೋಣ ಅಂತ ಗಾಳಿಪಟ ಮಾಡ್ತಾಯಿದ್ದೀನಿ. ನಂಬಕ್ಕಾಗ್ತಿಲ್ವಾ? ಓಕೆ, ನಂಬಕ್ಕಾಗ್ತಿಲ್ಲ ಅಂದರೆ ನೀವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಯಾಕೆ ಏನು ಎತ್ತ ಅಂತ ಮುಂದೆ ಗೊತ್ತಾಗುತ್ತೆ.
ನಮ್ಮ ಮನೇಲಿ ಒಂದು ಚಿಕ್ಕ ಫಂಕ್ಷನ್ ನಡೀತಾ ಇದೆ. ಅದು ಏನು ಅಂದರೆ ಹಣ್ಣು ಎರೆಯುವ ಶಾಸ್ತ್ರ ಅಂತ. ಇಂಗ್ಲೀಷಲ್ಲಿ ನಾವು ಅದನ್ನು ಬಾರ್ನ್ ಹಾರ್ನ್ ಸೆರೆಮನಿ ಅಂತ ಕರಿತೀವಿ. ಇವತ್ತು ನನ್ನ ಮಗನಿಗೆ ಅದನ್ನು ಮಾಡಬೇಕು ಅಂತ ನಾನು ಇದನ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಕಡಲೆಪುರಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಕಡಲೆಪುರಿ. ಅದನ್ನು ತೊಗೊಂಡು ನಾನು ಹಸಿರು ದ್ರಾಕ್ಷಿ ಎಲ್ಲ ನಾನು ಫ್ರೂಟ್ಸ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಹಸಿರು ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ, ಆಮೇಲೆ ಕಪ್ಪು ದ್ರಾಕ್ಷಿ. ನಿಮ್ಗೆ ಎಷ್ಟು ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದು. ಅಷ್ಟೇ ಹಾಕಬೇಕು ಇಷ್ಟೇ ಹಾಕಬೇಕು ಅಂತ ಯಾವುದೂ ಅಳತೆ ಅಥವಾ ಏನೂ ಇಲ್ಲ. ಸೊ ಆಮೇಲೆ ನಾನು ಇಲ್ಲಿ ಹೂವು ಹಾಕೋತಾ ಇದ್ದೀನಿ. ನೆಕ್ಸ್ಟು ಚಾಕ್ಲೇಟ್ಸು, ಎಷ್ಟು ವೆರೈಟಿ ಚಾಕ್ಲೇಟ್ಸ್ ಬೇಕಾದರೂ ನಾವು ಹಾಕೋಬೋದು. ನಾನು 2 ಟೈಪ್ಸ್ ಚಾಕ್ಲೇಟ್ಸ್ ಹಾಕ್ಕೊತಾ ಇದ್ದೀನಿ. ಇದು ಯಾವುದೋ ಕೋಪಿಕೋ ಅಂತ, ಇನ್ನೊಂದು ಯಾವುದೋ ಇದೆ, ಇದೊಂದು ಗ್ರೀನ್ ಕಲರಲ್ಲಿದೆಯಲ್ಲ ಅದೊಂದು. ಅದನ್ನು ಹಾಕ್ಕೊಂಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಜೇಮ್ಸು. ಇದು ತುಂಬ ಕಲರ್ಫುಲ್ ಆಗಿರುತ್ತಲ್ವ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಅದನ್ನು ನಾನು ಹಾಕಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಣ್ಣುಗಳು ಅಷ್ಟೇ, ನಮ್ಗೆ ಯಾವ್ದು ಬೇಕೋ ಅದನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋದು. ಹಾಕ್ಬೇಕಂತಷ್ಟೇ. ಈಗೆಲ್ಲರೂ ಒಬ್ರು ಹಾಕ್ರಿ, ಒಬ್ರಾದ್ಮೇಲೆ ಒಬ್ರು ಹಾಕ್ರಿ, ಆಮೇಲೆ ಒಬ್ರಾದ್ಮೇಲೆ ಒಬ್ರು ಆರತಿ ಮಾಡ್ತಾರೆ. ಫಸ್ಟ್ ಇದು ಮಾಡೋ ಬರಲಿ ವಿಡಿಯೋ, ಎಲ್ಲರೂ ಹಾಕೋದು ಬರಲಿ. ಇವ್ರಿಗೂ ಹೇಳಿದೆ ಸುಮಾರಿಗೆ, ಅವರು ಏನೋ ಜಾತ್ರೆಗೆ ಅವರು ಹೋಗ್ತಾರೆ ನೀ ಚಾಕ್ಲೇಟ್ ಮೇಲ್ ನೋಡ್ಬೇಕು ಪ್ರಣೀತ. ಓಕೆ, ಈಗ ಮಕ್ಕಳು ಓಕೆನಾ, ಒಬ್ರಾದ್ಮೇಲೆ ಒಬ್ರು ತುಂಬಿಸ್ಕೊಡ್ತೀನಿ. ಈ ಕಡೆ ಸಾಕು ಪಾಪು ತಲೆ ಮೇಲೆ ಹೋಗ. ಏನ್ ಮಾಡೋದಪ್ಪ ಗೊತ್ತಾಗಲ್ಲ ಅವನಿಗೆ. ನಾನು ಇದು ಕರೆದ್ಬಿಟ್ಟು ಅದೇನೋ ಅಂತಾರಲ್ಲ, ಕರೆಸಿದ್ರೆ ನಾ ಮ್ಯಾಮಿಗೆ ಕೊಟ್ಬಿಡ್ಲ, ಮ್ಯಾಮ್ ಕೂತ್ಕೊರಿ. ಎಕ್ಸ್ಟ್ರಾ 500 ರೂಪಾಯಿ ಸಿಗ್ತಲ್ಲ. ಐದು ವರ್ಷ ಒಳಗಡೆ ಮಾಡ್ತಾರೆ. ಪ್ರಣೀತ ದೊಡ್ಡವಳಲ್ಲ, 10 ವರ್ಷ ಒಳಗಡೆ ಅಂತ. ನಮ್ಮ ಮ್ಯಾಮ್ ನನಗೆ 5 ವರ್ಷ ಅಂದ್ರು. ನಮ್ಮ ಮ್ಯಾಮ್ ಹೌದಾ? ಅವ್ರ ಕಡೆ ಹತ್ತರ 10 ವರ್ಷದ ಒಳಗಡೆ. ನಾನು ಕೇಳಿದ 10 ವರ್ಷ. ಪ್ರಣೀತ ಇದು ಬೇಜಾರಾಯ್ತು. ಬಾಯ್ ಗುಂಡ ಸರಿ ಫೋನಿಂದ ಸತ್ತೋಗ್ಬಿಟ್ರೆ ಮ್ಯಾಮಿಗೆ ಮ್ಯಾಮಿಗೆ ಆಂಡಾಲೆ ಮಾಡ್ಯಾರಂತೆ ನಾವು ಹೊಸ
ಅವಾಗ ಬರೀ ಆಫ್ ಆಗ್ಬಿಟ್ಟಿತ್ತು ಫೋನು, ಸ್ಪೀಕರ್ ಆಫ್ ಆಗ್ತಾ ಇತ್ತು. 35 ಇತ್ತಂತೇನೋ ಆಫರ್ ಅಲ್ಲಿ 25 ಸಿಕ್ಕಿದೆ. ಮೋಟೋರೋಲಾ ಅಮೆಝಾನ್ ಅಲ್ಲಿ ಫ್ಲಿಪ್ಕಾರ್ಟ್ ಬೇರೆ ತುಂಬಾ ಖುಷಿ ಮೋಟೋರೋಲಾ ಆಯ್ತು. ಹಲೋ ಮೋಟೋ ಜಿ ಅಂತ ಬರ್ಬೋದಲ್ಲ. ಕೂತ್ಕೊಂಡು ಒಂಚೂರು ತುಂಬಾ ಕೊಡ್ತೀನಿ. ಏನು ಈ ಕಡೆ ಬರೋದು? ಅದು ಮಕ್ಕಳೆಲ್ಲ ನಿಲ್ಲಿಸ್ಬಿಟ್ಟು ಒಂಚೂರು ಇದು ತೆಗ್ದಿದೆ. ಇಲ್ಲ ಎಲ್ಲ ನಿಲ್ವೇ ಇಲ್ಲ. ಎಲ್ಲರೂ ಎಲ್ಲರೂ ತೆಗ್ದೆ. ಹಾ ತೆಗ್ದಾ? ಏ ನೀವು ನಿಂತ್ಕೊಂಡಿದ್ದ, ಹಾ. ನೀವು ನಿಂತ್ಕೊಳ್ಳಿ, ಇನ್ನೊಂದ್ಸತಿ ನಿಂತ್ಕೊಳ್ಳಿ. ಮತ್ತೆ ಆಯ್ತು, ಈ ಮಕ್ಕಳು ಈ ತರ ಹೌದು. ಈಗ ನಿಂದಿರ್ಸಿದ್ರೆ ಪಾಪ ನಿಂತ್ಕೊಳಕ್ಕೆ ಆಡುಗುಡಿಗೆ ಹೋಗ್ಲಿಲ್ಲ ಗಾಯತ್ರಿ? ನಾನು ವಾಪಸ್ ತಂದು ಬಿಡ ಜಾತ್ರೆ ಇದೆ ಇಲ್ಲಿ. ನೋಡಿ. ನಾನು ವಾಪಸ್ ನನಗೆ ವಾಪಸ್ ಅಪ್ಪ ಅಮ್ಮ ಇವನ್ನೆಲ್ಲ ದುಡ್ಡು ಎತ್ತಿಕ್ಕೋ. ಈ ಫಂಕ್ಷನ್ ಯಾಕೆ ಮಾಡ್ತಾರೆ ಅಂದರೆ ಚಿಕ್ಕ ಮಕ್ಕಳಿಗೆ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಆಗಲಿ ಅಂತ ಮಾಡ್ತಾರೆ. ಅದಕ್ಕೆ ನಾನು ಮಾಡಿದ್ದು ಇಲ್ಲಿ. ಎಲ್ಲರೂ ಅಕ್ಕಪಕ್ಕದವರೆಲ್ಲ ಬಂದಿದ್ದರು, ತುಂಬ ಖುಷಿಯಾಯಿತು ನನಗೆ. ಸೊ ಫ್ರೆಂಡ್ಸ್, ಇವತ್ತಿನ ದಿನ ಹೀಗಿತ್ತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.